ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ರಿವ್ಯೂ ಮಾಡಿದೆ. ಆ ರಿವ್ಯೂ ಮಾಡಿದಾಗ ಇನ್ನೂ ಆಗಸ್ಟ್ ಮೊದಲನೇ ವಾರ ಜುಲೈ ಕೊನೆ ವಾರದವರೆಗೂ ಕೂಡ ಬಿತ್ತನೆ ಮಾಡತಕ್ಕಂಥದ್ದು ಮಾಡ್ತೀವಿ. ಮುಂಗಾರು ಬಿತ್ತನೆ ಮಾಡ್ತೀವಿ. ಮೊದಲನೇ ವಾರ, ಎರಡನೇ ವಾರ, ಆಗಸ್ಟ್ ಮೊದಲನೇ ವಾರ, ಎರಡನೇ ವಾರ. ಇನ್ನೂ ರಾಗಿ ಬಿತ್ತನೆ ಪ್ರಾರಂಭ ಆಗಿಲ್ಲ. ಸೊ ಇವತ್ತಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೈತರಿಗೂ ಕೂಡ ಬಿತ್ತನೆ ಬೀಜದ ತೊಂದರೆ ಆಗಲಿ, ರಸಗೊಬ್ಬರದ ತೊಂದರೆ ಆಗಲಿ, ಕೀಟನಾಶಕಗಳಾಗಲಿ ತೊಂದರೆ ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಅಗ್ರಿಕಲ್ಚರ್ ಮಂತ್ರಿ, ನಾವು ಮತ್ತು ಚಲುವರಾಯಸ್ವಾಮಿ ಕೃಷಿ ಸಚಿವರು ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ಕೂಡ ರೈತರಿಗೆ ಬೀಜ ಮತ್ತು ಗೊಬ್ಬರದ ತೊಂದರೆ ಆಗಬಾರ್ದು, ಅದರ ಅಭಾವ ಆಗಬಾರ್ದು. ಮತ್ತು ಸಾಕಷ್ಟು ದಾಸ್ತಾನನ್ನು ಇಟ್ಕೊಂಡಿರ್ಬೇಕು, ಮುಂಚಿತವಾಗಿ ದಾಸ್ತಾನನ್ನು ಇಟ್ಕೊಂಡಿರ್ಬೇಕು. ಈ ಸಾರಿ ನಮ್ಮ ಡ್ಯಾಮ್ಗಳಲ್ಲಿ ಸುಮಾರು 50% ಈಗಾಗಲೇ ನೀರು ಇದೆ. ಸೊ ಮುಂಗಾರು ಮಳೆ ಇನ್ನೂ ಇರೋದ್ರಿಂದ ಬಹುಶಃ ಈ ಸಾರಿ ಎಲ್ಲ ಡ್ಯಾಮ್ಗಳು ಕೂಡ ತುಂಬುತ್ತವೆ ಅಂತಕ್ಕಂಥ ನಂಬಿಕೆ ಇದೆ, ಭರವಸೆ ಇದೆ. ನಾವು ವಿಪತ್ತು ನಿರ್ವಹಣೆ ಬಗ್ಗೆ ಚರ್ಚೆ ಮಾಡೋದು. ಈ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದಲ್ಲಿ ಇಂದಿನ ಅನುಭವದಲ್ಲಿ ಹಿಂದೆ ಸುಮಾರು 177 ತಾಲೂಕುಗಳಲ್ಲಿ 1247 ಗ್ರಾಮ ಪಂಚಾಯಿತಿಗಳಲ್ಲಿ 2225 ಗ್ರಾಮಗಳಲ್ಲಿ ಪ್ರವಾಹ ಬಂದಾಗ ಪ್ರವಾಹಕ್ಕೆ ತುತ್ತಾಗ್ತಕ್ಕಂಥ ತಾಲೂಕುಗಳು, ಪಂಚಾಯಿತಿಗಳು, ಹಳ್ಳಿಗಳು ಮೊದಲಿಂದ ಗುರುತಿಸಿರ್ತಕ್ಕಂಥವು ಇವು. ಸುಮಾರು ಈ ಪ್ರದೇಶಗಳಲ್ಲಿ 20,38,334 ಜನರು ಪ್ರವಾಹ ಬಂದಾಗೆಲ್ಲ ಪ್ರವಾಹ ಪೀಡಿತರಾಗ್ತಾರೆ. 20,38,334. BBMP ಈ ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲಿ 201 ಸ್ಥಳಗಳನ್ನು ಗುರುತು ಮಾಡಿದ್ದೀವಿ. ಸೊ ಈ ಸಾರಿ ವಿಪತ್ತು ನಿರ್ವಹಣೆ ಮಾಡ್ತಕ್ಕಂಥವ್ರು, ಅದಕ್ಕೆ ಸಂಬಂಧಪಟ್ಟಂಥವ್ರು ಪ್ರವಾಹದಿಂದ ಈ ಸಾರಿ ಯಾರಿಗೂ ಕೂಡ ವಿಪತ್ತು ಬರಬಾರ್ದು. ಯಾವ್ಯಾವುದನ್ನು ನಾವು ಗುರುತಿಸಿದ್ದೀವಿ ಅಲ್ಲೆಲ್ಲ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು. ಮತ್ತು ಪ್ರವಾಹ ಎದುರಿಸಲಿಕ್ಕೆ ಎಲ್ಲ ಅಧಿಕಾರಿಗಳು ಸನ್ನದ್ಧರಾಗಿರಬೇಕು ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೀವಿ.
ಇವತ್ತಿನವರಿಗೆ ಸುಮಾರು 3714 ಮನೆಗಳು ಮಳೆ ಹಾನಿಯಿಂದ ನಷ್ಟಕ್ಕೊಳಗಾಗಿದ್ದಾವೆ. 3714 ಮನೆಗಳು. ಇವುಗಳಿಗೆಲ್ಲ SDRF ನಾರ್ಮ್ಸ್ ಪ್ರಕಾರ ಕೊಡಿ ಅಂತ ಹೇಳಿದ್ದೀವಿ, ಪರಿಹಾರ ಕೊಡಿ ಅಂತ ಹೇಳಿದ್ದೀವಿ. ಮತ್ತೆ ಪರಿಹಾರ ಕೊಡಲಿಕ್ಕೆ DC-ಗಳ ಹತ್ರ ಸುಮಾರು 783.69 ಕೋಟಿ ರೂಪಾಯಿ ಅವರ PD ಅಕೌಂಟಲ್ಲಿದೆ. 783.69 ಕೋಟಿ ರೂಗಳು ಅವರ PD ಅಕೌಂಟ್ನಲ್ಲಿ ಈಗಾಗಲೇ ಇದೆ. ಆಸ್ ಆನ್ ಟುಡೇ ದೇರ್ ಇಸ್ ನೋ ಡರ್ತ್ ಆಫ್ ಮನಿ. ಮನೆಗಳಿಗೆ ಪರಿಹಾರ ಕೊಡಲಿಕ್ಕೆ ತೊಂದರೆ ಇಲ್ಲ. ನಿಮಗೆ SDRF ನಾರ್ಮ್ಸ್ ಪ್ರಕಾರ ಕೊಡಲಿಕ್ಕೆ ತೊಂದರೆ ಇಲ್ಲ. ಮನೆಗಳು ಹಾನಿಯಾಗಿದೆ, 3714 ಮನೆಗಳು ಹಾನಿಯಾಗಿದ್ದಾವೆ, ಅವಕ್ಕೆಲ್ಲ ಕೊಡಿ ಅಂತ ಹೇಳಿದ್ದೀವಿ.